ಇನ್ನು ಸಿಲಿಕಾನ್ ಸಿಟಿಯನ್ನ ಗ್ರೀನ್ ಸಿಟಿ ಮಾಡೋದಕ್ಕೆ ಕೃಷ್ಣೇ ಬೈರೇಗೌಡರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ವರ್ಷ ನಗರದಲ್ಲಿ 64,000 ಸಸಿ ನೆಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ನೆಕ್ಸ್ಟ್ ಗ್ರೀನ್ ಸಿಟಿ ಬೆಂಗಳೂರು ಆಗ್ತಾ ಇದೆ. ಅದಕ್ಕೆ ಸಚಿವರಾಗಿರತಕ್ಕಂಥ ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂಥ ಕೃಷ್ಣೇ ಬೈರೇಗೌಡರು ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜಿಬಿ ಅಧಿಕಾರಿಗಳ ಜೊತೆ ಸಚಿವ ಕೃಷ್ಣೇ ಬೈರೇಗೌಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸಿದ್ದಾರೆ. ನಗರ ಅರಣ್ಯ ಹಾಗೂ ಮರಗಳಿಗೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಜಿಬಿಎ ಕೇಂದ್ರ ಕಚೇರಿಯ ಒಂದು ಸಭಾಂಗಣದಲ್ಲಿ ಈಗ ಈ ಒಂದು ಸಭೆ ನಡೀತಾ ಇದೆ. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್, ಡಿಸಿಎಫ್ ಸುದರ್ಶನ್ ಸೇರಿ ಅರಣ್ಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಚಿವ ಕೃಷ್ಣೇ ಬೈರೇಗೌಡರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಸಿಲಿಕಾನ್ ಸಿಟಿ ಬೆಂಗಳೂರಾಗಿತ್ತು. ಈಗ ನೆಕ್ಸ್ಟ್ ಗ್ರೀನ್ ಸಿಟಿ ಬೆಂಗಳೂರು ಆಗ್ತಾ ಇದೆ. ಈಗ ಗ್ರೀನ್ ಸಿಟಿ ಆಗುವತ್ತ ಮತ್ತೊಂದು ಮಹತ್ವದ ಹೆಜ್ಜೆ ಇಡೋದಕ್ಕೆ ಸರ್ಕಾರ ಮುಂದಾಗಿದೆ. ದಿನದಿಂದ ದಿನಕ್ಕೆ ಕಾಂಕ್ರೀಟ್ ಕಾಡಾಗಿ ಬದಲಾಗ್ತಿರತಕ್ಕಂಥ ಬೆಂಗಳೂರಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ವರ್ಷ ಬರೋಬ್ಬರಿ 64,000 ಸಸಿಗಳನ್ನು ನೆಡತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮೇಯಿಂದ ಏನ್ ಮಾಡ್ತಾ ಇದ್ರಿ ನೀವು? ಏನ್ರಿ ಮಾಡ್ತಾ ಇದ್ರಿ ಮೇಯಿಂದ? ಸ್ವಾಮಿ ನಾಲ್ಕವರು ಏನ್ ಮಾಡ್ತಾ ಇದ್ರಿ ಮೇಯಿಂದ? ಮಳೆ ವರ್ಷಕ್ಕೆ ಮಳೆ ಏನ್ ಮೇಡಮ್? ವರ್ಷಕ್ಕೆ ಮಳೆಗಾಲ ಚೇಂಜ್ ಆಗುತ್ತಾ ಮೇಡಮ್?